ಏನ್ ಮಾಡ್ತಾ ಇದ್ಯಾ ಅಮ್ರಪಾಲಿ? ಏನ್ ಮ್ಯಾಜಿಕ್ ಮಾಡ್ತೀಯಾ? ನೀನ್ ರಾಜ್ಕುಮಾರನ್ ಹೇಗ್ ಹುಡುಕ್ತ್ಯಾ? ಪುಟಾಣಿ, ನೀನ್ ಇಷ್ಟೊಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರೆ ನನ್ ಮಂತ್ರಶಕ್ತಿ ಉಪಯೋಗಿಸಕ್ ಆಗಲ್ಲ. ಸಾರಿ ಅಮ್ರಪಾಲಿ, ಇಲ್ಲಿ ಏನ್ ನಡೀತಿದೆ ಅಂತ ನಂಗೆ ಗೊತ್ತೇ ಆಗ್ತಿಲ್ಲ, ಅದಕ್ಕೆ ಕೇಳ್ದೆ. ನಾನ್ ಮಂತ್ರಶಕ್ತಿನ ಉಪಯೋಗಿಸಿ ರಾಜ್ಕುಮಾರನ ಹುಡುಕ್ತೀನಿ. ಗಂಧರ್ವ ಮಂತ್ರಶಕ್ತಿಗೆ ಕೆಲವು ವಿಶೇಷ ಗುಣಗಳಿದೆ. ಅದೇನ್ ಹೇಳ್ತಾ ಇದೆಯೋ ನಂಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಪುಟಾಣಿ, ಈ ಎಲೆ ಹಾರ್ಕೊಂಡು ರಾಜ್ಕುಮಾರನ ಹತ್ರ ಹೋಗೋ ಹಾಗೆ ಮಾಡ್ತೀನಿ. ಓ ಹೌದಾ, ಸರಿ ಸರಿ, ನಾನೇನು ಕೇಳಲ್ಲ, ನೀನ್ ಮಾಡು. ಸುಸ್ತಾಗ್ತಿದೆ ಪುಟಾಣಿ. ಮುಂಚೆ ಇದ್ದಷ್ಟು ಶಕ್ತಿ ಈಗ ನನ್ನ ಹತ್ರ ಇಲ್ಲ. ಅಮ್ಮ, ಏನ್ ಮಾಡ್ತಿದ್ಯಾ? ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸಿ ನೈವೇದ್ಯ ಮಾಡಿಸೋಣ ಅಂತ. ಅದಕ್ಕೆ ಪ್ರಸಾದ ರೆಡಿ ಮಾಡ್ತಾ ಇದ್ದೀನಿ. ಅಲ್ಲ, ನೆನ್ನೆ ತಾನೇ ಜ್ವರ ಬಂದಿತ್ತು, ಈಗಾಗ್ಲೇ ಅಡಿಗೆ ಮಾಡಕ್ ಕಿಚನ್ ಬಂದಿದ್ಯಾ? ಹಾ, ನನ್ಗೇನೂ ಆಗಿಲ್ಲ, ಈಗ ನಾನು ಆರಾಮಾಗಿದ್ದೀನಿ, ನೀನ್ ತಲೆ ಕೆಡ್ಸ್ಕೋಬೇಡ. ಹೇಗಮ್ಮ ತಲೆ ಕೆಡ್ಸ್ಕೊಳ್ದೇ ಇರೋದು? ನಿನಗಂತೂ ನಿನ್ ಬಗ್ಗೆ ಯೋಚನೆನೇ ಇಲ್ಲ, ನಾನ್ ಮಾಡ್ಬೇಕಲ್ವಾ? ಮಗ ನನ್ನ ಬಯೋಮೆಟ್ಟಿಗೆ ಬೆಳೆದಂಗ ಆಗೋಯ್ತು. 60 ಆಗ್ತಿದ್ದಂಗೆನೆ ಎಲ್ಲ ಮಕ್ಕಳಾಗ್ಬಿಡ್ತಾರಂತೆ, ಮಕ್ಕಳು ಅಪ್ಪ ಅಮ್ಮ ಆಗ್ತಾರಂತೆ. ನನಗಿರೋ ಅದೃಷ್ಟ ನೋಡು, 60 ಆಗೋದಕ್ಕೆ ಇನ್ನು ತುಂಬಾ ದೂರ ಇದೆ, ಆಗ್ಲೇ ಮಗು ಆಗ್ಬಿಟ್ಟೆ. ಮಗು ಅಲ್ವಾ? ಸೊ ಹೇಳಿದ ಮಾತನ್ನ ಕೇಳ್ಬೇಕು. ಗುಡ್ ಗರ್ಲ್, ಬಿಡು ಇದನ್ನೆಲ್ಲ. ಅಯ್ಯೋ ಪ್ರದ್ಯುಮ್ನ, ಒಂದ್ ಅರ್ಧ ಗಂಟೆ ಕಣೋ, ಬೇಗ ಮುಗಿಸ್ಬಿಡ್ತೀನಿ. ಅಮ್ಮ, ಏನಾಯ್ತು? ಕೊಬ್ಬರಿ ತುರಿತಾ ಇದ್ನಲ್ಲ, ಕೈ ತುರ್ಕೊಂಡ್ಬಿಟ್ಟೆ. ಏನಮ್ಮ ನೀನು ನೋಡ್ಕೊಂಡು ಕೆಲಸ ಮಾಡ್ಬೇಕಲ್ವಾ? ಏನು ಗೊತ್ತೇ ಆಗಲ್ಲ ನಿಂಗೆ. ನೋಡು ಹೇಗೆ ರಕ್ತ ಬರ್ತಿದೆ. ನಿನಗೆ ಗಾಯ ಆಗಿದೆ ಅಂತ ನನಗೆ ಟೆನ್ಷನ್ ಆಗ್ತಿದೆ, ನೀನ್ ನೋಡಿದ್ರೆ ನಗ್ತಿದೆಯಲ್ಲ. ನೀನ್ ಈ ತರ ಕಾಳಜಿ ತೋರಿಸ್ತಾ ಇದ್ರೆ ಈ ತರ ಸಣ್ಣ ಪುಟ್ಟ ದಿನಾ ಗಾಯ ಆದ್ರೂ ಪರವಾಗಿಲ್ಲ. ಬಿಡ್ತಾನಮ್ಮ. ಅಮ್ಮ, ನನಗೆ ನೋವು ಆದ್ರೆ ನಂಗೆ ತುಂಬಾ ಸಂಕಟ ಆಗತ್ತೆ. ಇದನ್ನ ಪ್ರೆಸ್ ಮಾಡಿ ಇಟ್ಕೋ. ಇನ್ನೊಂದು ತಿಂಗಳು
ಇನ್ನೊಂದು ತಿಂಗಳು ನಿನ್ ಕಿಚನ್ ಕಡೆ ಬರೋ ಹಾಗೆ ಇಲ್ಲ. 1 ತಿಂಗಳ? ಹ್ಞೂ, ಬರೋ ಹಾಗಿಲ್ಲ, ಬರೋ ಹಾಗಿಲ್ಲ, ಬರೋ ಹಾಗಿಲ್ಲ. ಇಷ್ಟು ಚಿಕ್ಕ ತುರ್ಚುಗಾಯಕ್ಕೆ ಯಾರಾದ್ರೂ 1 ತಿಂಗಳು ರಜೆ ಹಾಕ್ತಾರಾ? ಯಾರಾದ್ರೂ ಕೇಳಿದ್ರೆ ನಗ್ತಾರೆ ಪ್ರದ್ಯುಮ್ನ. ಇಟ್ಸ್ ನಾಟ್ ಫನಿ. ಏನು ಅಮ್ಮ ಮಗ ಏನೋ ನಡೆಸ್ತಾ ಇದ್ದೀರಾ ಕಿಚನ್ ಅಲ್ಲಿ? ಮಂದಾಕಿನಿ, ನೀನಾದ್ರೂ ಹೇಳಿ ಇವನ್ಗೆ. ಚಿಕ್ಕಮ್ಮ, ಅಮ್ಮನ್ಗೆ ಹೇಳಿ, ಕೈ ನೋಡಿ ಗಾಯ ಮಾಡ್ಕೊಂಡಿದ್ದಾರೆ. ಓ, ಕೊಬ್ಬರಿ ತುರಿತಾ ಇದ್ರ ಅಕ್ಕ? ನಾನು ಈ ತರ ಎಷ್ಟ್ ಸಲ ಗಾಯ ಮಾಡ್ಕೊಂಡಿದ್ದೀನೋ ಏನೋ. ಕೇಳಿದ್ಯಾ? ಇದೇ ನಾನು ಒಬ್ಳಿಗೆ ಆಗಿರೋ ಗಾಯ ಅಲ್ಲ, ದೊಡ್ಡ ಗಾಯನೂ ಅಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿನಗೆ ಗಾಯ ಆಗಿದೆ, ವಾಸಿ ಆಗೋ ತನಕ ಏನು ಮಾಡೋ ಹಾಗಿಲ್ಲ, ಅಂಡ್ ದಟ್ಸ್ ಫೈನಲ್. ಓಕೆ, ಇರು, ಬ್ಯಾಂಡೇಜ್ ತಗೊಂಡ್ಬರ್ತೀನಿ. ಏ, ಇದಕ್ಕೆಲ್ಲ ಯಾಕೆ ಬ್ಯಾಂಡೇಜು? ಗಾಯ ಹಾಗೆ ಬಿಟ್ರೆ ವಾಸಿ ಆಗುತ್ತೆ. ಇರು, ನಾನು ಅರಿಶಿನ ತಂದ್ಕೊಡ್ತೀನಿ, ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ. ಕೊಡಿ ಚಿಕ್ಕಮ್ಮ. ಇನ್ಮೇಲೆ ನೋ ಅಡುಗೆ ಮನೆ ಡ್ಯೂಟಿ ಫಾರ್ ಯು, ಆಯ್ತಾ? ನಿನ್ ಮಾತು ಕೇಳಿದ್ರೆ ಈ ಮನೇಲಿ ಯಾವ ಕೆಲ್ಸಾನೂ ಆಗಲ್ಲ. ಅದೃಷ್ಟ ಮಾಡಿದ್ಯಾ ಅಕ್ಕ ನೀನು. ನೋಡು, ಪ್ರದ್ಯುಮ್ನ ನಿನ್ನ ಎಷ್ಟು ಮುದ್ದು ಮಾಡ್ತಾನೆ. ನನ್ ಮಗನೂ ಇದ್ದಾನೆ, ಉಪ ಅನ್ನಲ್ಲ, ಶುಭ ಅನ್ನಲ್ಲ. ಇತ್ತೀಚೆಗೆ ಅಮ್ಮ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದಾರೆ. ಯಾವಾಗ್ಲೂ ಗಾಬರಿ, ಏನ್ ಕೇಳಿದ್ರು ಹೇಳದೇ ಇಲ್ಲ. ಅವತ್ತು ಏನೋ ಬಚ್ಚಿಡ್ತಾ ಇದ್ರು, ಮುಖ ತುಂಬಾ ಗಾಬರಿ. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಬೆಂಕಿ ಹೊರಗಿಂದಲ್ಲ, ಒಳಗಿಂದು. ನಿನ್ನ ಮನೆಯವರು ಸೆರಗಿನಲ್ಲಿ ಕೆಂಡದಂತಹ ರಹಸ್ಯವನ್ನು ಕಟ್ಟಿಕೊಂಡು ಓಡಾಡ್ತಿದ್ದಾರೆ. ಅದೇ ಈ ಮನೆನ, ನಿನ್ನ ಮನಸ್ಸನ್ನ ಸುಡ್ತಾ ಇರೋದು. ಮನೆ ತುಂಬಾ ಗುಟ್ಟಿನ ಹೊಗೆ, ಅದಕ್ಕೆ ನಿಮಗೆ ಯಾರಿಗೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಕತ್ತಲ್ಲಿ ಕೀ ಹಾಕೊಂಡಿದ್ಯಾ? ಏನ್ ಮುಚ್ಚಿಡ್ತಾ ಇದ್ಯಾ? ಮನ್ಸಲ್ಲಿ ಏನೋ ಮುಚ್ಚಿಡ್ತಾ ಇದ್ಯಾ? ಯಾಕೆಷ್ಟು ಭಯ? ಹೇಳು ದೇವ್ಯಾನಿ. ಯಾವತ್ತು ಯಾವುದನ್ನು ನನ್ನ ಹತ್ರ ಮುಚ್ಚಿಡ್ತಿರ್ಲಿಲ್ಲ ದೇವ್ಯಾನಿ. ಈಗ ಯಾಕೆ ಮುಚ್ಚು ಮರೆ? ಏನ್ ಬಚ್ಚಿಡ್ತಾ ಇದೆಯಾ? ಯಾಕೆ ನಿನ್ ಮುಖದಲ್ಲಿ ಯಾವಾಗ್ಲೂ ಗಾಬರಿ ಇದೆ? ಯಾವ ಗುಟ್ಟನ್ನ ನೀನ್ ಸೆರಗಲ್ಲಿ ಕೆಂಡದಾಗ ಕಟ್ಕೊಂಡು ಓಡಾಡ್ತಿದ್ಯಾ ದೇವ್ಯಾನಿ? ಅಮ್ಮ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಯೋಚನೆಗಳಿಗೇನಿದ್ರ, ಸುಮ್ಮನೆ ಕೂತ್ರೆ ರಣಹದ್ದಗಳ ತರ ಬರ್ತವೆ. ಎಷ್ಟೋ ಸರ್ತಿ ಅನ್ಕೊಳ್ತೀನಿ ಇವುಗಳನ್ನ ಹತ್ರ ಬಿಟ್ಕೊಳ್ಬಾರ್ದು ಅಂತ. ಆದ್ರೆ ಏನ್ ಮಾಡ್ಲಿ, ಕೆಲವು ಸರ್ತಿ ಸೋತ್ ಬಿಡ್ತೀನಿ. ತಲೆಯಲ್ಲಿ ಗರಗರ ಅಂತ ಗಿರಿಕೆ ಹೊಡೆಯತ್ತೆ. ಬಿಡು, ನನ್ನ ತಲೆಯಲ್ಲಿ 1000 ಇರುತ್ತೆ, ಅದೆಲ್ಲ ನಿನಗೆ ಯಾಕೆ? ಏನೋ ಮಾತಾಡ್ಬೇಕು ಅಂತ ಬಂದಿದ್ಯಲ್ಲ, ಏನದು? ಇದೇನಮ್ಮ, ಇದ್ದಕ್ಕಿದ್ದ ಹಾಗೆ ಎಲ್ರೂ ದೇವಸ್ಥಾನಕ್ಕೆ ಹೋಗಕ್ಕೆ ಕಾರಣ ಬೇಕಾ ಇಂದ್ರ? ದಿನ ಅತಿಥಿ ನೋಡ್ಕೊಂಡು ಹೋಗ್ಬೇಕಾ? ಹಾಗಲ್ಲ, ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗೋದು ಒಂದ್ ಲೆಕ್ಕ. ಆದ್ರೆ ಎಲ್ರಿಗೂ ಹೇಳಿ ಹೊರಡಿಸ್ತಾ ಇದೆಯಲ್ಲ, ಏನ್ ಕಾರಣ ಅಂತ. ದೇವ್ಯಾನಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳಿಂದ್ರ. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮನ್ಸು ಹಗುರ ಆಗುತ್ತೆ, ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದೆ. ಅಷ್ಟೇನ ಕಾರಣ? ಬೇರೆ ಏನಾರ ಇದೆಯಾ? ಯಾಕೆ ಕೇಳ್ತಿದ್ಯಾ ಇಂದ್ರ? ದೇವಸ್ಥಾನಕ್ಕೆ ಹೋಗಕ್ಕೆ ಕಾರಣ ಬೇಕಾ? ಅಮ್ಮ, ನೀನು ಬೇರೆಯವ್ರಿಗೆ ಮೋಡಿ ಮಾಡೋ ಹಾಗೆ ನನ್ನ ಮೇಲೆ ಮೋಡಿ ಮಾಡಕ್ ಆಗಲ್ಲ. ಬೇರೆ ಏನೋ ಕಾರಣ ಇದೆ, ನೀನ್ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅಷ್ಟೇ. ದೇವ್ಯಾನಿ ಏನೋ ಮುಚ್ಚಿಡ್ತಿದ್ದಾಳೆ ಇಂದ್ರ. ಅವಳು ಲಾಕರಲ್ಲಿ ಏನೋ ಬಚ್ಚಿಡ್ತಿದ್ಲಂತೆ. ಅದನ್ನ ಪ್ರದ್ಯುಮ್ನ ನೋಡಿದಾನೆ. ನನ್ ಮುಂದೇನೋ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ಲು. ಅವಳು ಏನ್ ಬಚ್ಚಿಡ್ತಿದ್ದಾಳೆ ಅಂತ ನೋಡ್ಬೇಕು ನಾನು. ಈಗ ಗೊತ್ತಾಯ್ತು, ಎಲ್ರೂ ಮನೇಲಿದ್ರೆ ನಿನ್ಗೆ ಕೆಲಸ ಮಾಡಕ್ಕಾಗಲ್ಲ, ಅದಕ್ಕೆ ದೇವಸ್ಥಾನದ ನೆಪ ಹೇಳಿ ಎಲ್ರನ್ನೂ ಕಳಿಸ್ತಿದ್ಯಾ ಅಂತ. ಅಮ್ಮ, ಈಶ್ವರಿನ ನೀನು ಬೈತ್ಯ, ಅವಳು ಕೆಟ್ಟೋಳು ಅಂತ್ಯ.
ಸುಳ್ಳು ಹೇಳ್ತಾಳೆ, ಒಳಗೊಂದು ಹೊರಗೊಂದು ಮಾಡ್ತಾಳೆ ಅಂತ್ಯ. ಈಗ ನೀ ಮಾಡ್ತಾ ಇರೋದೇನು? ಮನೆಯವರಿಂದ ಎಲ್ಲ ವಿಷಯ ಮುಚ್ಚಿಡ್ತೀಯ ಅಲ್ವಾ ನೀನು? ಒಳಗೊಂದು ಹೊರಗೊಂದು ಮಾಡ್ತಾ ಇಲ್ವಾ ನೀನು? ನನಗೆ ಒಂದೊಂದ್ಸಲಿ ಅನ್ಸುತ್ತೆ ನೀನು ಈಶ್ವರಿ ಬೇರೆ ಅಲ್ಲ, ಒಂದೇ ಅಂತ. ತಪ್ಪು ಮಾಡ್ತಾ ಇದೀಯಮ್ಮ. ಇಷ್ಟು ವರ್ಷ ನನ್ನ ಮಗನಾಗಿ ನನ್ನ ಜೊತೆಯಲ್ಲೇ ಇದೆಯಾ, ಆದರೂ ನನ್ನ ಮನಸ್ಸನ್ನ ನೀನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ನಾನು ಇದನ್ನೆಲ್ಲ ಮಾಡ್ತಾ ಇರೋದು ದೇವ್ಯಾನಿಗೋಸ್ಕರ. ಅವಳು ಬಾಯಿ ಬಿಡ್ತಾ ಇಲ್ಲ. ನಾನೇ ಹುಡುಕಿದ್ರೆ ಅವಳು ಭಾರ ಇಳಿಸ್ಬೋದು ಅಂತ. ಈ ಮನೆಯಲ್ಲಿ ನೆಮ್ಮದಿ ಇದ್ದು ಎಲ್ಲರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ. ನನಗೆ ಯಾವ ಸ್ವಾರ್ಥನೂ ಇಲ್ಲ. ಸಾಕಮ್ಮ, ಬಾ ಸ್ವಲ್ಪ ರೆಸ್ಟ್ ತಗೊಳ್ಳೋಂತೆ. ಪ್ರದ್ಯುಮ್ನ, ನೀನು ಸರಿಗಿದ್ಯಾ? ಈ ಚಿಕ್ಕ ಆಯಕ್ಕೆಲ್ಲ ರೆಸ್ಟ್ ಬೇಕಾ? ಪ್ರಸಾದ ಮಾಡ್ಬೇಕಣೋ. ಅಮ್ಮ, ಪ್ರಸಾದ ಎಲ್ಲ ಆಮೇಲೆ ಮಾಡ್ಬೋದು ಅಮ್ಮ, ರೆಸ್ಟ್. ಸರಿ, ಆಗತ್ತೆ, ನಾನ್ ಮಾಡ್ತೀನಿ. ಏನು, ನೀನ್ ಮಾಡ್ತೀಯಾ? ಯಾಕೆ ಮಾಡಬಾರ್ದಾ? ಮಾಡಬಾರ್ದು ಅಂತಲ್ಲ, ನಮ್ಮ ಮನೆ ಮಕ್ಕಳಿಗೆ ಸರಿಯಾಗಿ ನೀರು ಕಾಯಿಸೋಕ್ಕೂ ಬರಲ್ಲ, ಇನ್ನು ಅಡುಗೆ ಮಾಡ್ತೀಯ ನೀನು? ಹೆಲೋ ಚಿಕ್ಕಿ, ಹಾಗೆಲ್ಲ ಏನಿಲ್ಲ. ಅಮ್ಮ, ನೀನ್ ಏನ್ ಮಾಡ್ಬೇಕು ಅಂತ ಹೇಳು, ಚಕಾಚಕ್ 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 ಅಂತ ಮಾಡ್ಬಿಡ್ತೀನಿ. ಅದೆಲ್ಲ ಏನು ಬೇಡ ಪ್ರದ್ಯುಮ್ನ, ನಾನು ಮಾಡ್ತೀನಿ. ಅಮ್ಮ ಅಮ್ಮ ಈಗ ಪೂಜೆ ನನ್ನ ಹೆಸರು ತಾನೇ ಮಾಡ್ತಿರೋದು, ಸೊ ನಾನು ಪ್ರಸಾದ ಮಾಡಿದ್ರಲ್ಲಿ ತಪ್ಪೇನಿದೆ? ಅಯ್ಯೋ, ಇಬ್ರು ಸೇರ್ಕೊಂಡು ಮಾಡಿ ಅಕ್ಕ, ಹೇಗಿದ್ರು ಪ್ರದ್ಯುಮ್ನ ಹೆಲ್ಪ್ ಮಾಡ್ತಾನಲ್ವಾ? ಪ್ಲೀಸ್. ಸರಿ ಆಯ್ತು, ಮಾಡು.